ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ದೇಶದಲ್ಲಿ ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಬಿಜೆಪಿಗೆ ಒಂದು ನೀತಿ ಇದ್ದರೆ ಕಾಂಗ್ರೆಸ್ನವ್ರದ್ದು ಒಂದು ನೀತಿ. ತುಷ್ಟೀಕರಣ ರಾಜಕಾರಣಕ್ಕಾಗಿ ರಾಜಕೀಯ ಪಕ್ಷಗಳು ಉಚಿತ ಗ್ಯಾರಂಟಿಗಳು, ಸುಳ್ಳು ಭರವಸೆಗಳು ನೀಡ್ತಾನೆ ಬಂದಿವೆ. ಕಳೆದ 2-3 ದಿನಗಳಿಂದ ದೇಶ ರಾಜ್ಯ ವ್ಯಾಪ್ತಿ ಅತಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ ಅಂದರೆ ಅಂಬೇಡ್ಕರ್ 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 ಎನ್ನುವ ವಿಷಯ. ರಾಜ್ಯಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡುವಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ 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 ಎನ್ನುವುದು ಫ್ಯಾಷನ್ ಆಗಿ ಬಿಟ್ಟಿದೆ ಅಂತ ಹೇಳ್ತಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ 19 ಸೆಕೆಂಡ್ ವಿಡಿಯೋವನ್ನು ಕಟ್ ಮಾಡಿ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುತ್ತೆ. ದೇಶದಲ್ಲಿನವರು ಅನೇಕ ಇಂಡಿ ಕೂಟದ ನಾಯಕರು 19 ಸೆಕೆಂಡ್ನ ವಿಡಿಯೋವನ್ನು ಇಟ್ಕೊಂಡು ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿದರು. ಅದರಲ್ಲಿ ಕರ್ನಾಟಕ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಕೂಡ ಪತ್ರವನ್ನು ಬರೆದು ಅಮಿತ್ ಶಾ ಕ್ಷಮೆ ಯಾಚಿಸಬೇಕು ಅಂತ ಹೇಳ್ತಾರೆ. ಆದರೆ ವಿಡಿಯೋದ ಮುಂಭಾಗವನ್ನು ನೋಡದೆ ಅನೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಹೆಸರು 100 ಬಾರಿಯಾದರೂ ಹೇಳಿ ನನಗೆ ಸಂತೋಷ ಇದೆ ಅಂತ ಅಮಿತ್ ಶಾ ವಿಡಿಯೋದ ಮುಂಭಾಗದಲ್ಲಿ ಹೇಳ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಅವರಿಗೆ ಮಾಡಿದ ಅನ್ಯಾಯವನ್ನು ಎಳೆಯಾಗಿ ಬಿಚ್ಚಿಡ್ತಾರೆ ಸದನದಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಕೇವಲ 19 ಸೆಕೆಂಡ್ ಇರುವಂತಹ ವಿಡಿಯೋವನ್ನು ಶೇರ್ ಮಾಡಿ ದೇಶದಲ್ಲಿ ಇವತ್ತು ಅಶಾಂತಿಗೆ ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷ ಇಲ್ಲಿಯ ತನಕ ಕೂಡ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅಮಿತ್ ಶಾ ಮಾತನಾಡಿರುವಂತಹ ಸಂಪೂರ್ಣ ವಿಡಿಯೋವನ್ನು ಶೇರ್ ಮಾಡಿಲ್ಲ. ಯಾಕೆಂದರೆ ಕಾಂಗ್ರೆಸ್ನವರಿಗೆ ಭಯ. ನೆಹರು ಅವರು ಅಂಬೇಡ್ಕರ್ ಅವರ ಜೊತೆ ಯಾವ ರೀತಿ ನಡೆದುಕೊಂಡ್ರು, ಅಂಬೇಡ್ಕರ್ ಅವರಿಗೆ ರಾಜಕೀಯವಾಗಿ ಸೋಲಿಸಬೇಕು, ಅಂಬೇಡ್ಕರ್ ಅವರನ್ನು ರಾಜಕೀಯವಾಗಿ ಸೋಲಿಸಿದರೆ ಕಾಂಗ್ರೆಸ್ಗೆ ಉಳಿಗಾಲ ಇದೆ ಅನ್ನೋದು ನೆಹರು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಒಂದು ಸಮಯದಲ್ಲಿ ಅಂಬೇಡ್ಕರ್ ಇಲ್ಲದೆ ಹೋದರೂ ಕೂಡ ನಮ್ಮ ಸದನಕ್ಕೆ, ನಮ್ಮ ಒಂದು ಮಂತ್ರಿಮಂಡಲಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ ಅಂತ ಪತ್ರ ಕೂಡ ಬರೀತಾರೆ ಬ್ರಿಟಿಷ್ ಅವರಿಗೆ. ಅಂದರೆ ನೆಹರು ಅವರು ಅಂಬೇಡ್ಕರ್ ಬಗ್ಗೆ ಯಾವ ಮನಸ್ಥಿತಿಯನ್ನು ಹೊಂದಿದ್ರು ಅನ್ನೋದು ದೇಶದ ಜನರು ಅರ್ಥ ಮಾಡ್ತಾರೆ. ಇನ್ನು ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಇಡುವುದಕ್ಕೆ ಇದೇ ಕಾಂಗ್ರೆಸ್ 40 ವರ್ಷಗಳು ತೆಗೆದುಕೊಂಡಿತ್ತು. ಆದರೆ ನಂತರ ಕಾಂಗ್ರೆಸ್ಸೇತರ ಅಂದರೆ ಕಾಂಗ್ರೆಸ್ನ ಬೆಂಬಲ ಇಲ್ಲದೆ ಒಂದು ಸರ್ಕಾರ ರಚನೆ ಆಗುತ್ತೆ. ಆ ಸರ್ಕಾರದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪಾರ್ಲಿಮೆಂಟ್ನ ಸೆಂಟ್ರಲ್ ಹಾಲ್ನಲ್ಲಿ ಇಡಲಾಗುತ್ತೆ. ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಸುಮಾರು ಒಂದು 70 ವರ್ಷ ಅಧಿಕಾರ ನಡೆಸುತ್ತೆ. ಆದರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡುವುದಕ್ಕೆ ಎಷ್ಟು ಸಮಯ ತೆಗೆದುಕೊಂಡಿತ್ತು ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತು. ಇನ್ನು 3ನೇ ವಿಷಯ, ಅಂಬೇಡ್ಕರ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾಗ ಪಾಪ ಅವರ ಮನೆಯಲ್ಲಿ ಎಲ್ಲ ಕಡೆ ಹುಡುಕಿದ್ರು 2,000 ರೂಪಾಯಿ ದುಡ್ಡಿಗೂ ಗತಿ ಇರಲಿಲ್ಲ. ಆದರೆ ಆ ಒಂದು ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಅವಶ್ಯಕತೆ ಇರುತ್ತೆ, ಆದರೆ ಸಿಗಲಿಲ್ಲ. ಅಂದರೆ ದೇಶದ ಬಗ್ಗೆ ಅಂಬೇಡ್ಕರ್ ಅವರಿಗೆ ಮಹಾನ್ ಗೌರವವಿತ್ತು. ಆದರೆ ನೆಹರು ಕುಟುಂಬಕ್ಕೆ ತನ್ನ ಕುಟುಂಬ ಬೆಳೆಯಬೇಕೆಂಬ ಹಂಬಲವಿತ್ತು. ಹೀಗಾಗಿ ಅಂಬೇಡ್ಕರ್ ಅವರನ್ನು ಸದಾ ತುಳಿಯುತ್ತಾ ಬಂದಿರುವುದೇ ಕಾಂಗ್ರೆಸ್. ಅಮಿತ್ ಶಾ ಹೇಳಿರುವಂಥ ಸಂಪೂರ್ಣ ಭಾಷಣವನ್ನು ಇಂದಿನ ಕಾಂಗ್ರೆಸ್ ನಾಯಕರು ನೋಡಲು ರೆಡಿ ಇಲ್ಲ. ಆದರೆ ಕಾಂಗ್ರೆಸ್ ಬಿಜೆಪಿಯ ಮಧ್ಯದಲ್ಲಿಯೇ ಅರವಿಂದ್ ಕೇಜ್ರಿವಾಲ್ರ ಎಂಟ್ರಿ ಆಗುತ್ತೆ. ಯಾಕೆಂದರೆ ಮುಂದಿನ ವರ್ಷ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಹೆಂಗಾದರೂ ಮಾಡಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಹಪಾಹಪಿಯಲ್ಲಿರುವಂಥ ಅರವಿಂದ್ ಕೇಜ್ರಿವಾಲ್ ಇವಾಗ ಅಂಬೇಡ್ಕರ್ ಹೆಸರನ್ನು ಮುಂದಿಟ್ಕೊಂಡು ರಾಜಕಾರಣವನ್ನು ಮಾಡ್ತಿದ್ದಾರೆ. ಇದೇ ಅರವಿಂದ್ ಕೇಜ್ರಿವಾಲ್ ಕೆಲವು ವರ್ಷಗಳ ಹಿಂದೆ ಹೇಳ್ತಾರೆ, ನಾನು ಯಾವತ್ತೂ ಜಾತಿ ಧರ್ಮ ಆಧಾರಿತ ರಾಜಕಾರಣ ಮಾಡಲ್ಲ ಅಂತ. ಬನ್ನಿ ಅವರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡೋಣ. कई लोग ये कह रहे हैं कि इसमें तो जात पात की बात है, धर्म की बात है. तुम्हें तो कर रखा है ये सब. जाति के नाम पे सारे देश को तोड़ के रख दिया, धर्म के नाम पे सारे देश को तोड़ के रख दिया इन दिनों में तुम लोगों ने. कैसे जुड़ेगा सारा देश? यही हमारी राजनीति की सारे देश को जोड़ना है. जब ये करंट दौड़ेगा सारे देश के अंदर, जब ये क्रांति पैदा होगी सारे देश के अंदर, ये चुनावी क्रांति पैदा होगी सारे देश के अंदर, तो ये जाति और धर्म की दीवारें भी टूटेंगी. साथियों देखते रहना. ಸದನದಲ್ಲಿ
ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಇಂಡಿ ಮೈತ್ರಿಕೂಟದ ನಾಯಕರು ರಾಜೀನಾಮೆಗೆ ಮತ್ತು ಕ್ಷಮೆ ಯಾಚಿಸಲಿಕ್ಕೆ ಆಗ್ರಹವನ್ನ ಮಾಡ್ತಿದ್ದಾರೆ. ಆದರೆ ಸೈಲೆಂಟ್ ಆಗಿಯೇ ಅರವಿಂದ್ ಕೇಜ್ರಿವಾಲ್ ಮಾತ್ರ ತನ್ನನ್ನು ತಾನು ಅಂಬೇಡ್ಕರ್ ಪ್ರೇಮಿ ಅಂತ ತೋರಿಸಿಕೊಳ್ಳಲಿಕ್ಕಾಗಿ ಈಗ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ನನ್ನ ಪಕ್ಕದ ಸ್ಕ್ರೀನ್ನಲ್ಲಿ ನೋಡಬಹುದು, ಒಂದು AI ಜನರೇಟಿವ್ ವಿಡಿಯೋವನ್ನು ಮಾಡಿ ಆಮ್ ಆದ್ಮಿ ಪಕ್ಷ ತನ್ನ ರಾಜಕೀಯದ ಬೇಳೆಯನ್ನು ಬೇಯಿಸಿಕೊಳ್ತಾ ಇದೆ. AI ವಿಡಿಯೋದಲ್ಲಿ ಮಹಾನ್ ದಾರ್ಶನಿಕ ಡಾಕ್ಟರ್ BR ಅಂಬೇಡ್ಕರ್ ಅವರು ಆಮ್ ಆದ್ಮಿ ಪಕ್ಷದ ವಕ್ತಾರ ಅರವಿಂದ್ ಕೇಜ್ರಿವಾಲ್ಗೆ ಆಶೀರ್ವಾದವನ್ನು ಮಾಡುವ ರೀತಿಯಲ್ಲಿ ಒಂದು ವಿಡಿಯೋವನ್ನು AI-ನಿಂದ ಮಾಡಲ್ಪಟ್ಟಿದೆ. ಎಡಿಟೆಡ್ ವಿಡಿಯೋ. ಆದರೆ ದೇಶದ ಬಹುತೇಕರಿಗೆ ಇದು ಎಡಿಟೆಡ್ ವಿಡಿಯೋ ಅಂತ ಅನಿಸುವುದೇ ಇಲ್ಲ. ಯಾಕೆಂದರೆ AI ಯುಗದಲ್ಲಿ ನಾವು ಎಲ್ಲವನ್ನ ನಿಜವೆಂದು ನಂಬಿಬಿಡುತ್ತಿದ್ದೇವೆ. ಯಾಕೆಂದರೆ AI ಆ ರೀತಿಯ ಮಾಯೆಯನ್ನು ನಮ್ಮಲ್ಲಿ ಮಾಡ್ತಾ ಇದೆ. ಆದರೆ ಇದು AI ಅಥವಾ ಅರವಿಂದ್ ಕೇಜ್ರಿವಾಲ್ ಇಂಟೆಲಿಜೆನ್ಸು ಯಾವುದು ಗೊತ್ತಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುವಂಥ AI ಇವತ್ತು ಅರವಿಂದ್ ಕೇಜ್ರಿವಾಲ್ ಇಂಟೆಲಿಜೆನ್ಸ್ ಆಗಿಬಿಟ್ಟಿದೆ. ಯಾಕೆಂದರೆ ಅರವಿಂದ್ ಕೇಜ್ರಿವಾಲ್ ಪ್ರತಿ ಸಲ ರಾಜಕೀಯವನ್ನು ಎಲ್ಲ ರಾಜಕೀಯ ಪಕ್ಷಗಳಿಗಿಂತಲೂ ಭಿನ್ನವಾಗಿ ಮಾಡ್ತಾರೆ. ದೇಶದಲ್ಲಿ ಎಲ್ಲವೂ ಸರಿದ್ದಂಥ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತಂದು ದೆಹಲಿಯಲ್ಲಿ ಅಧಿಕಾರಕ್ಕೆ ಬಂದರು. ಇವಾಗ ಮತ್ತೆ ಅಧಿಕಾರಕ್ಕೆ ಬರುವ ಹಪಾಹಪಿಯಲ್ಲಿರುವಂಥ ಅರವಿಂದ್ ಕೇಜ್ರಿವಾಲ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದಂತಹ ಕೆಲವೊಂದು ಭಾಷಣಗಳನ್ನು ಮಾಡುತ್ತಾ ಇವಾಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಯಾಕೆಂದರೆ ದೆಹಲಿಯಲ್ಲಿ ಚುನಾವಣೆ ಇದೆ ಫೆಬ್ರವರಿಯಲ್ಲಿ. ದೆಹಲಿಯಲ್ಲಿ 13% ದಲಿತ ಮತದಾರರಿದ್ದಾರೆ ಮತ್ತು 17% ಮುಸ್ಲಿಂ ಮತದಾರರಿದ್ದಾರೆ. ಈ ಎರಡು ಸಮುದಾಯದ ಮತದಾರರನ್ನ ಸೆಳೆಯಲು ಅರವಿಂದ್ ಕೇಜ್ರಿವಾಲ್ ಸಖತ್ ಪ್ಲಾನ್ ಮಾಡಿದ್ದು, ಮುಸ್ಲಿಂ ಮತದಾರರನ್ನ ಸೆಳೆಯಲು ಅಖಿಲೇಶ್ ಯಾದವ್ ಅವರನ್ನ ತನ್ನತ್ತ ಸೇರಿಸಿಕೊಂಡಿದ್ದಾರೆ ಮತ್ತು ಅಖಿಲೇಶ್ ಯಾದವ್ ಇವರಿಗೆ ಬೆಂಬಲ ನೀಡುವುದಾಗಿ, ದೆಹಲಿಯಲ್ಲಿ ಇವರ ಪರವಾಗಿ ಬೆಂಬಲ ನೀಡುವುದಾಗಿ ಈಗಾಗಲೇ ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ಮುಸ್ಲಿಮರ ವೋಟ್ ಬ್ಯಾಂಕನ್ನು ಸಂಪೂರ್ಣವಾಗಿ ಇವರ ಕಡೆ ಮಾಡಿಕೊಂಡಂಗಾಯ್ತು. ಉಳಿದಿದ್ದು ದಲಿತರ ಮತದಾನವನ್ನು, ದಲಿತರ ಒಲವನ್ನು ಪಡೆದುಕೊಳ್ಳಲಿಕ್ಕಾಗಿ ಅಂಬೇಡ್ಕರ್ ಅವರಿರುವಂತಹ AI ಕ್ರಿಯೇಟೆಡ್ ವಿಡಿಯೋವನ್ನು ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಾರೆ. ಅಂದರೆ ಅಲ್ಲಿರುವಂತಹ ದಲಿತರನ್ನು ತನ್ನತ್ತ ಸೆಳೆದುಕೊಳ್ಳುವ ಪ್ರಯತ್ನ ಇದು. ಯಾಕೆ ಅರವಿಂದ್ ಕೇಜ್ರಿವಾಲ್ಗೆ ಕಳೆದ 10 ವರ್ಷದಲ್ಲಿ ದಲಿತರ ಬಗ್ಗೆ ಕಾಳಜಿ ಇರಲಿಲ್ವಾ? ಕಳೆದ 10 ವರ್ಷದಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಇವ್ರ ಬಗ್ಗೆ ಕಾಳಜಿ ಬರಲಿಲ್ವಾ? ಕಳೆದ 75 ವರ್ಷ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಇಂದಿಗೂ ದಲಿತರ ಸ್ಥಿತಿ ಇನ್ನೂ ಸುಧಾರಣೆ ಆಗಿಲ್ಲ. ಯಾಕಂದರೆ ದೇಶದಲ್ಲಿ ಯಾವ ಪಕ್ಷ ಆಡಳಿತದಲ್ಲಿತ್ತು ಅರವಿಂದ್ ಕೇಜ್ರಿವಾಲ್ಗೆ ಗೊತ್ತು. ಆದರೆ ಆ ಪಕ್ಷದ ಜೊತೆ ಇವತ್ತು ಮೈತ್ರಿಯನ್ನು ಮಾಡಿಕೊಂಡು ಮತ್ತೆ ಚುನಾವಣೆಗೆ ಹೋಗ್ತಾ ಇದೆ. ಅಂದರೆ ಅರವಿಂದ್ ಕೇಜ್ರಿವಾಲ್ನ ಜಾಣತನ ಎಂಥದ್ದು ಅನ್ನೋದು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು, AI ಇನ್ನೂ ಹೆಚ್ಚಿನ ಜಾಣತನ ಹೊಂದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಿದೆ. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ನೊಂದು AI ಅಂದರೆ ಅರವಿಂದ್ ಕೇಜ್ರಿವಾಲ್ ಇಂಟೆಲಿಜೆನ್ಸ್. ಅಂದರೆ AI ಅರವಿಂದ್ ಕೇಜ್ರಿವಾಲ್ ಅವರ AI ತುಂಬ ಫಾಸ್ಟಾಗಿ ವರ್ಕ್ ಮಾಡ್ತಿದೆ ಅಂತ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಇದು ನಿನ್ನೆಯ ತನಕ ಆದಂಥ ಘಟನೆಗಳು. ಆದರೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಮತ್ತೆ ಅಂಬೇಡ್ಕರ್ ಅವರ ಹೆಸರಲ್ಲಿ ಸ್ಕಾಲರ್ಶಿಪ್ ಪ್ರೋಗ್ರಾಮನ್ನು ಬಿಡುಗಡೆ ಮಾಡಿದ್ದಾರೆ. ಕಳೆದ 10 ವರ್ಷದಲ್ಲಿ ದಲಿತರ ಏಳಿಗೆಗೆ ಏನೂ ಕೆಲಸ ಮಾಡದ ಅರವಿಂದ್ ಕೇಜ್ರಿವಾಲ್ ಈಗ ಹಠಾತ್ ಅಂತ ದಲಿತರ ಬಗ್ಗೆ ಯಾಕಿಷ್ಟು ಕಾಳಜಿ ಬಂತು? ಕಳೆದ 70 ವರ್ಷದಲ್ಲಿ ಕಾಂಗ್ರೆಸ್ಗೆ ದಲಿತರ ಬಗ್ಗೆ ಕಾಳಜಿನೇ ಇರಲಿಲ್ಲ. ಇಂದಿಗೂ ದಲಿತರು ಸಾಮಾಜಿಕವಾಗಿ, ಆರ್ಥಿಕವಾಗಿ ದೇಶದಲ್ಲಿ ಅಭಿವೃದ್ಧಿ ಹೊಂದಿಲ್ಲ. ಅದಕ್ಕೆ ನೇರ ಹೊಣೆ ಕಾಂಗ್ರೆಸ್. ಅಂತ ಕಾಂಗ್ರೆಸ್ನ ಜೊತೆ ಮೈತ್ರಿ ಮಾಡಿರುವಂಥ ಅರವಿಂದ್ ಕೇಜ್ರಿವಾಲ್ಗೆ ಇವಾಗ ದಲಿತರ ಮೇಲೆ ಕಾಳಜಿ ಬಂತ. ಯೋಜನೆ ಕೊಡೋದ್ರಲ್ಲಿ ತಪ್ಪಿಲ್ಲ, ಆದರೆ ಚುನಾವಣಾ ನೆಪಕ್ಕೆ ಮಾತ್ರ ಯೋಜನೆ ಕೊಡೋದು ದೊಡ್ಡ ತಪ್ಪು. ಅರವಿಂದ್ ಕೇಜ್ರಿವಾಲ್ ಗ್ಯಾರಂಟಿಗಳನ್ನು ಕೊಟ್ಟು ದೇಶದಲ್ಲಿ ಉತ್ತಮ ಹೆಸರನ್ನು ಮಾಡಿದ್ದಾರೆ, ಅದು ಪ್ರಶಂಸನೀಯ. ಆದರೆ ಇವಾಗ ಚುನಾವಣಾ ಸಂದರ್ಭದಲ್ಲಿಯೇ ಈ ರೀತಿಯ ಗಿಮಿಕ್ಗಳನ್ನ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಇವಾಗ ದಲಿತ ವಿದ್ಯಾರ್ಥಿಗಳು ಹೊರ ದೇಶದಲ್ಲಿ ಟಾಪ್ ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗ ಮಾಡುವವರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಮತ್ತು ಯಾರೇ ಒಬ್ಬರು ಸರ್ಕಾರಿ ನೌಕರರು ಇದ್ದರೂ ಕೂಡ ಅವರಿಗೆ ಸ್ಕಾಲರ್ಶಿಪ್ ಕೊಡೋ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಹಾಗಾಗಿ ಅವರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಕೂಡ ನೋಡ್ಕೊಂಡು ಬನ್ನಿ. बाबा साहब अम्बेडकर ने सबसे ज्यादा तवज्जो दी थी शिक्षा को. उन्होंने कहा था कि अगर हमारे समाज को आगे बढ़ना है तो एक ही चीज है जो हमारे समाज को एक पीढ़ी के अंदर सबको बराबर खड़ा कर सकती है और वो है शिक्षा. उन्होंने अपनी जिंदगी में शिक्षा पाने के लिए जितने संघर्ष किए उसकी हम कल्पना भी नहीं कर सकते. उनके जमाने में हम जानते हैं बहुत ज्यादा छुआछूत थी,
वो जब स्कूल जाते थे तो अपने साथ टाट पट्टी लेके जाते थे। क्लास के बाहर उनको बिठा दिया जाता था, वो टाट पट्टी पे बैठते थे और उनको कहा जाता था अंदर जो टीचर बोल रहा है उसकी आवाज आ रही होगी, उस आवाज को सुन के तुम पढ़ लेना। ऐसी परिस्थिति में पढ़ के वो बंबई में उन्होंने ग्रेजुएशन प्राप्त की और उसके बाद वो कोलंबिया यूनिवर्सिटी से पीएचडी प्राप्त की उन्होंने। 1915 में उन्होंने कोलंबिया यूनिवर्सिटी से पीएचडी प्राप्त की और उसके बाद वो लंदन स्कूल ऑफ इकोनॉमिक्स गए, वहां से उन्होंने पीएचडी की। लेकिन लंदन स्कूल ऑफ इकोनॉमिक्स में पढ़ते हुए उन्हें बीच में अपनी पढ़ाई छोड़नी पड़ी क्योंकि पैसे कम पड़ गए और उनको वापस देश आना पड़ा। फिर उन्होंने पैसे का जुगाड़ किया और फिर दोबारा अपनी पढ़ाई पूरी करने के लिए लंदन स्कूल ऑफ इकोनॉमिक्स गए और उसके बाद उन्होंने किस तरह से संघर्ष करके देश को आजादी दिलाई, भारत का संविधान लिखा और देश के पहले कानून मंत्री बने, हम सब लोग जानते हैं। आज मैं चाहता हूं कि कोई भी दलित समाज का बच्चा पैसे की कमी की वजह से उच्च शिक्षा प्राप्त करने में वंचित न रह जाए। इसलिए आज मैं डॉक्टर अंबेडकर स्कॉलरशिप का ऐलान करता हूं कि दलित समाज का कोई भी बच्चा अगर दुनिया की किसी भी टॉप की यूनिवर्सिटी में पढ़ना चाहेगा तो वो बच्चा उस यूनिवर्सिटी में एडमिशन ले ले। बस एडमिशन लेने के बाद उसका सारा पढ़ाई का खर्चा, आने जाने का खर्चा, सारा खर्चा दिल्ली सरकार वहन करेगी। जिस तरह से बाबा साहब अंबेडकर ने विदेशों में पढ़ाई करके एक नहीं दो डबल पीएचडी करी, दो डॉक्टरेट हासिल की और उन यूनिवर्सिटी से की, कोलंबिया यूनिवर्सिटी और लंदन स्कूल ऑफ इकोनॉमिक्स, जिसमें आज की डेट में भी एडमिशन लेना भी बड़ा मुश्किल है और उनको पैसे की किल्लत हुई। लेकिन आज हम आजाद भारत में सांस ले रहे हैं। आजाद भारत में किसी बच्चे को फॉरेन यूनिवर्सिटी में पढ़ने की दिक्कत नहीं होनी चाहिए। इसलिए आज मैं पूरे दलित समाज के लिए ये घोषणा कर रहा हूं डॉक्टर अंबेडकर स्कॉलरशिप की कि किसी भी बच्चे को विदेश में आप बाबा साहब अंबेडकर के बताए हुए पदचिन्हों पे चलिए, उनके बताए हुए उनके जीवन में उन्होंने जो कुछ हासिल किया वो हासिल करने की कोशिश कीजिए, आपका साथ हम देंगे। कुछ लोगों का प्रश्न था कि सरकारी कर्मचारी जो दलित समाज के लोग सरकार में हैं, क्या सरकारी अफसरों के ऊपर भी योजना लागू होगी? जी हां, लागू होगी, क्योंकि मैं नहीं समझता कि कोई सरकारी कर्मचारी भी जो ईमानदारी से काम करते हैं वो भी अपने बच्चों को विदेशों में बिना स्कॉलरशिप के पढ़ाने की हैसियत रखते हैं, उन पे भी ये योजना लागू होगी। तो उन्होंने जो भारतीय जनता पार्टी ने और अमित शाह जी ने उनका मजाक उड़ाया, उसका जवाब आज हम इस योजना से पूरे दलित समाज के लिए दे रहे हैं। बहुत बहुत शुक्रिया। जय 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 भीम, जय 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 भीम। ನೋಡಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಹೇಳಿಕೆ. ದೇಶದಲ್ಲಿ ಚುನಾವಣೆ ಬಂದಾಗ ತುಷ್ಟೀಕರಣಕ್ಕಾಗಿ ರಾಜಕಾರಣಿಗಳು ಏನ್ ಬೇಕಾದರೂ ಮಾಡ್ತಾರೆ. ಜಾತಿ, ಮತ, ಧರ್ಮದ ಆಧಾರದಲ್ಲಿ ನಾನು ರಾಜಕಾರಣ ಮಾಡಲ್ಲ ಅಂತ ರಾಜಕಾರಣಕ್ಕೆ ಬಂದಂತ ಅರವಿಂದ್ ಕೇಜ್ರಿವಾಲ್ ಇವತ್ತು ಜಾತಿ, ಧರ್ಮ ಆಧಾರಿತ ರಾಜಕಾರಣವನ್ನ ಮಾಡಿ ಚುನಾವಣೆ ಗೆಲ್ಲಲು ಪ್ರಯತ್ನ ಪಡ್ತಿದ್ದಾರೆ. ದೇಶದ ಮತದಾರರು ತಾವು ಯೋಚನೆ ಮಾಡಬೇಕು. ಜಾತಿ, ಧರ್ಮ ಆಧಾರಿತ ರಾಜಕಾರಣ ಮಾಡುವವರಿಗೆ ನಾವು ಅಧಿಕಾರವನ್ನ ಕೊಡಬೇಕಾ ಅಥವಾ ಅಭಿವೃದ್ಧಿಯ ಪರವಾಗಿ, ದೇಶದ ಆರ್ಥಿಕತೆಯ ಪರವಾಗಿ, ದೇಶದ ಒಳನೋಟ ಹಿನ್ನೋಟ ಎಲ್ಲವನ್ನ ನೋಡಿಕೊಂಡು ದೇಶದ ಪ್ರಗತಿಗಾಗಿ ಕೆಲಸ ಮಾಡುವವರಿಗೆ ಮತ ಕೊಡಬೇಕಾ ಅನ್ನೋದು ನಾವು ನೀವೆಲ್ಲರೂ ಡಿಸೈಡ್ ಮಾಡಬೇಕಾಗಿದೆ. ಇವತ್ತಿಗೆ ಈ ಒಂದು ಪ್ರೈಮ್ ಟೈಮ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗಿ ಮತ್ತಷ್ಟು ದೇಶದ ರೋಚಕ ಸಂಗತಿಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ.